ಬ್ರೋ ಯಾವರಿಂದ ಬರ್ತಾ ಇದ್ದೀರಾ? ನಾವು ಶಿಕಾರಿಪುರದಿಂದ ಬರ್ತಾ ಇದ್ದೀರಾ? ಯಾವಾಗಿಂದ ಬಿಟ್ರಿ ನೀವು? ನಾವು 3 ದಿವಸ ಆಯ್ತು ಸರ್. 3 ದಿವಸ ಆಯ್ತಾ? ಕೊಟ್ರೇಶ್ವರ ಪಾದಯಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು? ಸರ್ ನಂದು 2ನೇ ವರ್ಷ. 2ನೇ ವರ್ಷ. ಶಿಕಾರಿಪುರದಿಂದ ಆಕ್ಚುಲಿ ಶಿಕಾಪುರ ಅಂತಾರೆ ಗೊತ್ತಾ ಕೊಟ್ಟೂರಿಗೆ? ಶಿಕಾರಿಪುರದಿಂದ ಶಿಕಾಪುರ ಕೊಂಟಿರ ಅಂದ್ರೆ ಕೊಟ್ಟೂರು. ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ? 140 ಕಿಲೋಮೀಟರ್. 140 ಕಿಲೋಮೀಟರ್. ಎಷ್ಟು ದಿನದಲ್ಲಿ ನಡೀತೀರಾ ನೀವು? ಸರ್ ನಾವು ಇನ್ನು 3 ದಿವಸ ನಡೀತೀವಿ. 3 ದಿವಸ ನಡೀತೀರಾ? ಇಲ್ಲಿಂದ ಒಟ್ಟು ತೇರಾಗ ಟೈಮ್ ನೀವು ಕೊಟ್ರೇಶ್ವರ ನಿಮ್ಗೆ ಯಾವ ರೀತಿ ಒಳ್ಳೇದು ಮಾಡಿದ್ದಾನೆ? ಎಲ್ಲ ಒಳ್ಳೇದು ಮಾಡಿದ್ದಾನೆ ಸರ್. ಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾನೆ. ಇನ್ನೇನು ಬೇಕು? ಕೊಟ್ರೇಶ್ವರ ಪವಾಡ ಪುರುಷ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಏನೇ ಒಂದು ಆಸೆ, ನಾವೇನೇ ನಮ್ಮ ಮನೆಗೆ ಒಳ್ಳೇದಾಗಲಿ ಅಥವಾ ನಿಮ್ಗೆ ಪರ್ಸನಲ್ ಆಗಿ ಬೇಡಿಕೊಂಡ್ರೆ ನಿಮಗೆ ಒಳ್ಳೇದು ಮಾಡ್ತಾನೆ. ಎಲ್ಲ ನಿಮಗೆ ಆಸೆ ಎಲ್ಲ ಈಡೇರಿಸಿದಾನೆ. ಮತ್ತೆ ನಿಮ್ಮ ಹೆಸರು ಬ್ರದರ್? ಕಿಶನ್ ಅಂತ. ಕಿಶೋರ್. ನಿಮ್ದು ಯಾವ್ರ? ನಮ್ದು ಶಿಕಾರಿಪುರ. ನಿಮ್ದು ಬ್ರದರ್? ನಮ್ದು ಶಿಕಾರಿಪುರ. ಒಟ್ಟು ನಿಮ್ಗೆ ಒಳ್ಳೇದು ಮಾಡಿದೆ. ನೀನೇನಪ್ಪ ಸ್ಟೂಡೆಂಟ್ ಕೆಲಸ ಮಾಡ್ತೀವಿ? ಎಲ್ಲ ಸ್ಟೂಡೆಂಟ್ ಏನು ಓದ್ತಾರೆ? ಫಸ್ಟ್ ಇಯರ್ ಡಿಗ್ರಿ. ನೆಕ್ಸ್ಟ್ ಒಳ್ಳೆ ಸ್ಕೋರ್ ಮಾಡ್ತೀನಿ ನೀನು. ಕೊಟ್ರೇಶ್ವರ ನಿನ್ನ ಆಶೀರ್ವಾದ ಸಿಗುತ್ತೆ. ಥ್ಯಾಂಕ್ ಯು ಸರ್. ಓಕೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್, ದಾವಣಗೆರೆ ಆತ್ಮೀಯರೇ. ನಾವು ಇವತ್ತು ಬಂದಿದ್ದೀವಿ ದಾವಣಗೆರೆಯ ಖಾಸಗಿ ಬಸ್ ನಿಲ್ದಾಣ, ಗಣೇಶನಗುಡಿ ಬಸ್ ನಿಲ್ದಾಣ ಹತ್ರ ಬಂದಿದ್ವಿ. ಇಲ್ಲಿ ಮತ್ತೆ ಬಿಸ್ಕೆಟು, ಟೀ ಹಂಚೋದ್ರೊಂದಿಗೆ ನೋಡಿ ಇಲ್ಲಿ ಯಾರು ಬಾಳೆಹಣ್ಣು ಹಂಚಿದ್ದಾರೆ. ಕೊಟ್ರೇಶ್ವರನ ಸಹಸ್ರಾರು ಭಕ್ತಾದಿಗಳು ಕೊಟ್ಟೂರಿಗೆ ಪಾದಯಾತ್ರೆ ಮೂಲಕ ತೆರಳ್ತಾ ಇದ್ದಾರೆ. ನಾವು ಕೆಲವ್ರನ್ನ ಮಾತಾಡ್ಸಿರಿ, ಇನ್ನು ಕೆಲವರು ಇಲ್ಲೊಂದು ಪುಟಾಣಿ ಕೂಡ ಪಾದಯಾತ್ರೆ ಹೋಗ್ತಾ ಇದೆ. ಇದು ಚಿಕ್ಕ ಕೊಟ್ರೇಶ್ವರ ಥರನ ಕಾಣ್ತಾ ಇದೆ. ನಾವು ಅವ್ರನ್ನ ಕೂಡ ಮಾತಾಡ್ಸೋಣ, ಯಾವರಿಂದ ಬಂದಿದ್ದಾರೆ, ಅವರ ಒಂದು ಅರಕೆ ಏನಿದೆ, ಬಯಕೆಗಳೇನಿದೆ, ಅವ್ರಿಗೇನು ಈಡೇರಿಸ್ತಾರೆ ಅನ್ನೋದನ್ನು ನಾವು ಬೇಡ್ಕೊಳ್ಳೋಣ. ಸರ್ ನಿಮ್ಮ ಹೆಸರು? ಲಿಂಗೇಶ್ ಅಂತ. ಲಿಂಗೇಶ್. ಎಲ್ಲಿಂದ ಬರ್ತಾರೆ? ದಾವಣಗೆರೆಯಿಂದ ಹೋಗ್ತಾರೆ. ದಾವಣಗೆರೆ ಯಾವ ಏರಿಯಿಂದ ಸರ್? ಕೊಟ್ರೇಶ್ವರ ಅವಳಗೆರೆಯಿಂದ. ಅವ್ರಿಗೆರೆಯಿಂದ. ಸರ್ ನಿಮಗೆ ಕೊಟ್ರೇಶ್ವರ ಈ ಪವಾಡ ಪುರುಷ ಅವ್ನು ಒಳ್ಳೇದು ಮಾಡ್ತಾನೆ ಅನ್ನೋದೊಂದು ಗೊತ್ತು. ಇಲ್ಲಾಂದ್ರೆ ಲಕ್ಷಾಂತರ ಜನ ಮನೆಯಲ್ಲಿ ಒಳ್ಳೊಳ್ಳೆ ಕಾಸ್ಟ್ಲಿ ವೆಹಿಕಲ್ಸ್ ಇದ್ರೂ ಅವ್ರು ಪಾದಯಾತ್ರೆಯಲ್ಲಿ ಹೋಗ್ತಾರೆ. ಸರ್ ನಿಮಗೆ ಯಾವ ರೀತಿ ಒಳ್ಳೇದಾಗಿದೆ? ದೇವ್ರು ಒಳ್ಳೇದು ಮಾಡ್ಕೊಂಬಂದಿರೋದಕ್ಕೆ ಹೋಗ್ತಾ ಇರೋದು. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? ಈಗ ಇದು 2ನೇ ವರ್ಷ. ನಾವು 2ನೇ ವರ್ಷ. ಫಸ್ಟ್ನೇ ವರ್ಷ ಹೋಗಿದ್ವಿ. ಈಗ ಪಾಪ ಆದ್ಮೇಲೆ ಹೋಗ್ತಾ ಇದ್ವಿ. ಗಂಡ ಹೆಂಡತಿ ಪಾದಯಾತ್ರೆ ಕರ್ಕೊಂಡು ಹೋಗ್ತಾ ಇದು ನಿಮ್ಮ ಒಂದು ಪಾಪ ಹೋಗೋದು. ಏನು ನನ್ನ ಹೆಸರು? ಹೇಳು. ಹೇಳು. ಏನು 2 ವರ್ಷ ಅವ್ನಿಗೆ ಮಾತಾಡ. ಓಕೆ ಸರ್. ಮೇಡಮ್ ಬನ್ನಿ ಮೇಡಮ್, ಏನಾಗಲ್ಲ ಬನ್ನಿ. ಏನು ಮೇಡಮ್ ನಿಮ್ಮ ಹೆಸರು? ಸಹನಾ. ಮೇಡಮ್ ನೀವೇನು ಅರ್ಕೆ ಅನ್ಕೊಂಡಿದ್ದೀರಿ? ನಮ್ಗೆ 5 ವರ್ಷ ಮಕ್ಕಳಾಗಿರ್ಲಿಲ್ಲ. ಮಕ್ಕಳಾದ್ರೆ 1 ವರ್ಷ ಕರ್ಕೊಂಡ್ಬರ್ತೀವಿ ಪಾದಯಾತ್ರೆಗೆ ಅಂತ ಹೇಳಿ. ನೀವು ಹೋಗಿ 2ನೇ ವರ್ಷಕ್ಕೆ ನಿಮಗೆ ಪಾಪವಾಗಿದೆ ಅಂದ್ರೆ ಬಹಳ ಕೊಟ್ರೇಶ್ವರ ಬೇಗ ನಿಮಗೆ ರೆಸ್ಪಾನ್ಸ್ ಮಾಡಿದ್ದೀನಿ ಅನ್ನಂಗಾಯ್ತು. ಆಮೇಲೆ ನೀವು ನಿರಂತರವಾಗಿ ಎಷ್ಟು ವರ್ಷ ಹೋಗ್ಬೇಕಂತ ಅನ್ಕೊಂಡಿರಿ ಪಾದಯಾತ್ರೆ? ಹಂಗೇನಿಲ್ಲ, ಮಕ್ಕಳಾದ್ರೆ ಹೋಗ್ತೀವಿ ಅಂತ ಹೋಗ್ತಿದ್ವಿ. ಮುಂದೆ ಹೆಂಗೆ ಕೊಟ್ರೇಶ್ವರ ದಯ ಪಾಲಿಸ್ತಾನೋ ಗೊತ್ತಿಲ್ಲ. ಈಗ ಹೆಂಗ್ ಗೊತ್ತೇನಮ್ಮ, ಮುಂಚೆ ತೊಟ್ಟಿಲ್ ಮಠದಲ್ಲಿ ತೊಟ್ಲು ಕಟ್ಟು ಬರ್ತಿದ್ರು ಮಕ್ಕಳಾಗ್ಲಿಲ್ಲ ಅಂದ್ರೆ ನಮಗೆ ಮಗು. ಇಲ್ಲ, ಅದೊಂದು ಅರ್ಕೆ ಇದೆ, ತೊಟ್ಲು ಕಟ್ಟೋದು. ತೊಟ್ಲು ಕಟ್ಟಿದೆ ಆಲ್ರೆಡಿ ಕೊಟ್ಬಿಟ್ರೆ ಅರ್ಕೆ ಕ್ಲಿಯರ್ ಆಯ್ತು. ನೀವು ಈಗ ಅರ್ಕೆ ತೊಟ್ಲು ತೀರಿಸಲೇಬೇಕು. ಅದು ನೋಡ್ರಿ, ಬೇರೆ ದೇವರುಗಳು ಅದ್ರಮ್ಮ ಅರ್ಕೆ ತೀರಿಸಿದ್ಮೇಲೆ ಕೆಲಸ ಮಾಡ್ತಾನೆ. ಬಟ್ ಕೊಟ್ರೇಶ್ವರ ಡಿಫ್ರೆಂಟ್. ಕೆಲಸ ಆದ್ಮೇಲೆ ಅರ್ಕೆ ತೀರಿಸ್ತಾನೆ. ಒಳ್ಳೇದಾಗ್ಲಮ್ಮ. ನಮಸ್ತೆ. ನಿಮ್ಮ ಹೆಸರಮ್ಮ? ಸಹನಾ. ಅಮ್ಮ ಬನ್ನಿ, ನೀವು ಬನ್ನಿ ಇಲ್ಲಿ ಬರ್ರಿ. ಬರಂ ಅಮ್ಮ ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸದಾರಾಣಿ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಬರ್ತಿದ್ರಮ್ಮ? ನಾವು ಅವ್ರಿಗೆರೆಯಿಂದ ಬರ್ತೀರಿ. ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಿದ್ರಿ? ನಾವು ಈಗ 10 ವರ್ಷದಿಂದ ಒಂದ್ಸತಿ ನಾವು ಬಂದಿದ್ವಿ. ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಇವಾಗ ಹೋಗ್ತಾ ಇದೀನಿ. ಮೊಮ್ಮಗನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ನಿಮ್ಮ ಮೊಮ್ಮಗ. ಅದೇ ನೋಡ್ರಿ, ಅರ್ಕೆ ತೀರಿದೆ. ಮತ್ತೆ ನೀವು ಕಂಡೀಷನ್ ನೀಕಾಸ್ಟ್ ಕೊಟ್ರೇಶ್ವರ ಪಾದಯಾತ್ರೆ ಮಾಡಲೇಬೇಕು. ಒಳ್ಳೇದಾಗುತ್ತೆ. ಸರ್ ನಿಮ್ಮ ಹೆಸರು? ಸರ್ ಸ್ವಲ್ಪ ನ್ಯಾಯ ತೊಂದರೆ ಇಲ್ಲ, ಮಾತಾಡಿ. ಟಿ ಗುರುನಾಥ, ಕಾರಿನೂರು ಅಂತ ಬಂದಿರಾ? ಕಾರಿನೂರು ಆಟೋಮಿಷನ್, ಕಣ್ಣು ಆಪ್ಷನ್, ಆಕ್ಸಿಡೆಂಟ್ ಇಷ್ಟೆಲ್ಲ ಇದೆ. ನಾನು ಇಷ್ಟೆಲ್ಲ ಕಷ್ಟಗಳನ್ನ ಪೂರೈಸಿ ನೀವು ಇವತ್ತು ಕೊಟ್ರೇಶ್ವರನ ಪಾದಯಾತ್ರೆಗೆ ಹೊರಟಿರಾ? ಹೌದು. ಕೊಟ್ರೇಶ್ವರ ಒಳ್ಳೇದು ಮಾಡಿದಾನೆ ನಿಮಗೆ ಎಲ್ಲ. ಆಮೇಲೆ ಕೊಟ್ರೇಶ್ವರ ದೇವ್ರ ಮೇಲೆ ಏನಪ್ಪ ಭಾರ ಹಾಕಿ ಹೊಂಟೇನಿ. ನಿಮ್ಗೆ ಆರ್ಟ್ ಆಪರೇಷನ್ ಆಯ್ತು ಕೂಡ ನೀವು ಪಾದಯಾತ್ರೆ ಮಾಡ್ತಾ ಇದ್ರಿ. ಆಟೋಮಿಷನ್, ಕಣ್ಣು ಆಪರೇಷನ್, ಇಷ್ಟೆಲ್ಲ ನೋವಾಗಿದ್ರು ನೀವು ಪಾದಯಾತ್ರೆ ಹೊಂಟಿರಾ? ಆಯ್ತು, ನಿಮಗೆ ಖಂಡಿತ ಕೊಟ್ರೇಶ್ವರ ಒಳ್ಳೇದು ಮಾಡ್ತಾನೆ. ನಿಮಗೆ ಕೊಟ್ರೇಶ್ವರ ಇನ್ನು ಯಾವುದೇ ನಿಮ್ಮ ಕುಟುಂಬಕ್ಕಾಗಲಿ ನೀವಾಗಲಿ ಏನೇ ಬೇಡ್ಕೊಂಡು ಖಂಡಿತ ಒಳ್ಳೇದು ಮಾಡ್ತಾ ಇವ್ರೆ. ಆಯ್ತು, ಹುಷಾರಾಗಿ ಹೋಗಿ ಬನ್ನಿ ಮೇಡಮ್. ಬನ್ನಿ ಮಾತಾಡ್ತೀನಿ. ಬರ್ರಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕಲ್ಯಾಣ್ ಕುಮಾರ್. ಎಲ್ಲಿಂದ ಬರ್ತಾ ಇದ್ದೀರಾ? ಕಡೂರು ತಾಲೂಕು ಮುತ್ತಾಣಗೆರೆ. ಸರ್ ಕಡೂರು ತಾಲೂಕು ಮುತ್ತಾಣಗೆರೆ. ಕಡೂರಿಂದ ನಿಮಗೆ ಮುತ್ತಾಣಗೆರೆಯಿಂದ ಕೊಟ್ಟೂರು ಎಷ್ಟು ದೂರ ಆಗುತ್ತೆ? ಅಲ್ಲಿಗೆ 80 ಕಿಲೋಮೀಟರ್. ದಾವಣಗೆರೆಯಿಂದ ಅಲ್ಲಿ ಹಂಗೆ 80. ಮತ್ತೆ ಟೋಟಲ್ ಎಷ್ಟು ಕಿಲೋಮೀಟರ್? 200 ಕಿಲೋಮೀಟರ್ ಪಾದಯಾತ್ರೆ ಬರ್ತಾ ಇದ್ದೀರಾ? ಅಲ್ಲಿ ಎಷ್ಟಿಂದ ಬಿಡ್ತಾ ಇದ್ದೀರಾ? ಇವತ್ತಿಂದ ಇಲ್ಲಿಂದ ಹೊರಟಿದ್ವಿ, ಅಲ್ಲಿಂದ ಬಂದಿ ದಾವಣಗೆರೆಯಿಂದ. ಅಲ್ಲ, ನೀವು ಕಡೂರಿಂದ ಅಲ್ಲಿ ದಾವಣಗೆರೆ ಯಾವಾಗ ಬಂದ್ರಿ? ಈಗ ಬಂದಿದ್ವಿ ಪಾದಯಾತ್ರೆ. ಅಲ್ಲಿಂದ ಟ್ರೈನಿಗೆ ಬಂದು ಇಲ್ಲಿಂದ ಪಾದಯಾತ್ರೆ ಮಾಡಿ. ಆಯ್ತು, ಒಳ್ಳೇದು. ಪಾದಯಾತ್ರೆ ಇಲ್ಲಿಂದ ಮಾಡಿದ್ರೆ ಪಾದಯಾತ್ರೆ. ಸರ್ ನೀವು ಯಾವ ರೀತಿ ಅರ್ಕೆ ಅನ್ಕೊಂಡಿದ್ರಿ? ನಾವು ಬಾರಿ ಮೈ ತುಂಬ ಎಲ್ಲ ಸಾಲ ಇತ್ತು. ಈಗ ಎಲ್ಲ ಸಾಲ ತೀರಿ ಬಿಡ್ತು. 4 ವರ್ಷದಿಂದ ಬರ್ತಾ ಇದ್ನಿ. ಈಗ ನಾನೇ ಕೊಡಂಗಾಯ್ತು. ನಿಮ್ಗೆ ಕೂಡ ಒಳ್ಳೇದಾಯ್ತು. ಕೊಟ್ಟೂರೇಶ್ವರ ಪವಾಡ ಪುರುಷ ಅಂತ ನೀವು ಒಪ್ಕೊಂತ ಇದೀವಿ. ಅಲ್ದಿದ್ರೆ ಎಲ್ಲಿ ಬರ್ತದ 4 ವರ್ಷದಿಂದ? ಹೌದೌದು. ನಿಮ್ಗೆ ಖಂಡಿತ ಒಳ್ಳೇದಾಗಿದೆ. ಸಾಲ ತೀರಿ ನೀವು ಇನ್ನೊಬ್ರು ಬಳಸಿದ್ದಾನೆ. ಸರಿ, ಖಂಡಿತ. ಮಾತಾಡ್ತೀರಾ ಮೇಡಮ್? ಆಯ್ತು.
ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಾವು ದಾವಣಗೆರೆ ಗಣೇಶನಗುಡಿ ಬಸ್ ನಿಲ್ದಾಣ ಸಮೀಪ ಬಂದಿದ್ವಿ. ಏನು ಉದ್ದೇಶ? ಇಲ್ಲಿ ಜನರನ್ನು ಮಾತಾಡಿಸ್ಬೇಕು, ಜನಗಳಿಗೆ ಯಾವ್ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಕೇಳಬೇಕು. ಕೊಟ್ಟೂರೇಶ್ವರ ಪವಾಡ ಪುರುಷ ಅನ್ನೋದನ್ನು ನಾವು ಎಲ್ರಿಗೂ ತೋರಿಸ್ಪಡಿಸ್ಬೇಕನ್ನೋ ಒಂದು ಉದ್ದೇಶಕ್ಕೆ ನಾವು ಬಂದಿದ್ವಿ. ಇಲ್ಲಿ ಸುಮಾರು ಜನಗಳು ಮಾತಾಡಿದರು. ಒಬ್ಬ ವ್ಯಕ್ತಿ ಕಡೂರು ಮುತ್ತಾಣಗೆರೆಯಿಂದ ಬಂದಿದ್ದ, ಸಾಲ ಸೂಲ ಮಾಡ್ಕೊಂಡು ಭಾಳ ಲಾಸಲ್ಲಿದ್ದ ಅಂತ ಹೇಳಿದ. ಅವನಿಗೂ ಕೂಡ ಒಳ್ಳೆಯದಾಯಿತು. ಆಮೇಲೆ ಮದುವೆಗೆ 5 ವರ್ಷ ಮಕ್ಕಳಾಗಿಲ್ಲ ಅಂತಂದು ಹೇಳಿ ಅವ್ರು ಕೂಡ ಒಂದು ಬಂದಿದ್ದರು, ಅವ್ರಿಗೂ ಕೂಡ ಒಳ್ಳೆಯದಾಗಿದೆ. ಈ ಥರ ಹುಡುಕ್ಯಂತ ಹೋದರೆ ಲಕ್ಷಾಂತರ ಪವಾಡಗಳು ಸಿಗ್ತವೆ. ಕೊಟ್ರೇಶ್ವರ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ವಿಜಯಕುಮಾರ್ ದಾವಣಗೆರೆ. ಅದೇ ರೀತಿಯಾಗಿ ನಾವು ನಮ್ಮ ಸರಮಿ ಕಾಲೇಜಿನಿಂದ ಬಂದಿದ್ವಿ. ಇಲ್ಲಿ ಕೊಟ್ರೇಶ್ ಮತ್ತು ಕಿರಣ್ ಮತ್ತು ಬಸವರಾಜ್ ಅಂತ ಹೇಳಿ ನಾವೆಲ್ಲ 4 ಜನ ಸೇರಿಕೊಂಡು ಕೊಟ್ರೇಶ್ವರನಿಗೆ ನೀರಿನ ವ್ಯವಸ್ಥೆ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಖಂಡಿತ ಮುಂದಿನ ದಿನಮಾನದಲ್ಲಿ ನಾವು ದೊಡ್ಡ ರೀತಿಯಾದಂಥ ಅರ್ಕೆಗಳನ್ನು ತೀರಿಸೋ ಒಂದು ಪ್ರಯತ್ನ ಮಾಡ್ತೀವಿ. ಕೊಟ್ರೇಶ್ವರ ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಅಂತೇಳಿ ನಾವು ಇಲ್ಲಿರೋ ಎಲ್ಲ ಪಾದಯಾತ್ರಿಗಳಿಗೆ ಶುಭವನ್ನು ಕೋರ್ತೀವಿ. ನಮಸ್ಕಾರ.